ಏನು ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ನೀವು ಬೆಳಿಗ್ಗೆನೂ ಕೂಡ ಮಾತಾಡಿದ್ರಿ. ತಾವರೆಕೆರೆ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮೈನಿಂಗ್ಸ್ ಇದಾವೆ. ಅದ್ರಲ್ಲಿ ಎಷ್ಟು ಇಲ್ಲಿಗಲ್ ಇದಾವೆ ಅಂತ ನಿಮ್ಗೆ ಇಲ್ಲಿವರೆಗೂ ಮಾಹಿತಿ? ಈ ಹೋದ್ ಸಾರಿ ಅಸೆಂಬ್ಲಿಲಿ ಮಾತಾಡಿದಾಗ ಯಾವ್ದಾದ್ರು ಲೀಗಲ್ ಇದೆ, ಯಾವ್ದಾದ್ರು ನಾನು ಎಂಟೈರ್ ಬಂಡೆ ಇಲ್ಲಿಗಲ್ ಅಂತ ಹೇಳ್ತಾ ಇಲ್ಲ. ಯಾವ್ದು ಬಂಡೆ ಲೀಗಲ್ ಇದೆ, ಯಾವ್ದು ಬಂಡೆ ಇಲ್ಲಿಗಲ್ ಇದೆ. ಇಲ್ಲಿಗಲ್ ಇದ್ರೆ ಸ್ಟಾಪ್ ಮಾಡಿ, ಲೀಗಲ್ ಇದ್ದದಕ್ಕೆ ಪ್ರಿಕಾಷನರಿ ಮಾಡಿ. ಯಾಕೆಂದ್ರೆ 16,000 ಜನ ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಇಲ್ಲಿ ಬಂದು ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಾರೆ. ಅವ್ರಿಗೆ ನಾವು ರಕ್ಷಣೆ ಕೊಡೋದ್ರೆ ಮೈನ್ಸ್ ಅಂಡ್ ಏನಾಗ್ತದೆ? ಅದಕ್ಕೆ ಇಲ್ಲಿಗಲ್ ಇರೋದ ವೆರಿಫೈ ಮಾಡ್ತೀವಿ, ಸರ್ವೆ ಮಾಡ್ತೀವಿ ಎಲ್ಲನೂ ಅಂತೇಳಿ ಇದುವರೆಗೂ ಒಂದೇ ಒಂದು ಸರ್ವೆನೂ ಕೂಡ ಮಾಡಲಿಲ್ಲ. ಏನು ಅಂದರೆ ಲ್ಯಾಬ್ಸ್ ಯಾರ್ದು? ಮೈನ್ಸ್ ಅಂಡ್ ಜಿಯಾಲಜಿ ಅವ್ರದ್ದೇ. ಪ್ರಾಣಿ ಸರ್ಕಾರದವರೇ ಆನ್ಸರ್ ಮಾಡಿರೋದು ಮೇಡಮ್ ದರೇ. ಶಾಸಕರಿಗೂ ಗೊತ್ತಿದೆ, ಮಿನಿಸ್ಟರ್ಗಳಿಗೂ ಗೊತ್ತಿದೆ, ಸಿಎಂಗೂ ಗೊತ್ತಿದೆ. ಆದ್ರೂ ಕೂಡ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಅಲ್ಟಿಮೇಟ್ಲಿ ಇದು ಯಾರ ಒಂದು ತಪ್ಪಾಗುತ್ತೆ, ಯಾರ ಒಂದು ನಿರ್ಲಕ್ಷ್ಯ ಆಗುತ್ತೆ ಸರ್? ಅದಕ್ಕೆ ನಾನು ಖುದ್ದಾಗಿ ಸಿಎಂಗೆ ಭೇಟಿ ಮಾಡಿ ಹಿಂದೆ ನಡೆದಂಥ ಘಟನೆಗಳೆಲ್ಲ ಅವರಿಗೆ ಹೇಳಿ, ಈ ಥರದ ಘಟನೆಗಳು ಪುನರಾವರ್ತನೆ ಆಗದಂಗೆ ತಡಿಬೇಕಾದ್ರೆ ಈಗ ಈ ನಡೆದಂಥದ್ದನ್ನು ನೀವು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಲೀಗಲ್ ಏನು ಇಲ್ಲಿಗಲ್ ಏನು ನೀವು ರಿಪೋರ್ಟ್ ತರಿಸ್ಕೊಂಡು ತಕ್ಷಣ ಆ್ಯಕ್ಷನ್ ಮಾಡಿ ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೇಳಿ. ತಲೆದಂಡ ಆಗಬೇಕು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು. ಇದನ್ನು ನೀವು ಕ್ರಮ ತೆಗೆದುಕೊಳ್ಳಿ ಸರ್. ಇದು ಮುಚ್ಚಾಗ್ತಕ್ಕಂಥದ್ದಲ್ಲ. ಮಧ್ಯಪ್ರದೇಶ ಬಿಹಾರಿಂದ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ರಕ್ಷಣೆ ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅದು ಆಗ್ತದೆ. ಅದಕ್ಕೆ ನೀವು ಸೀರಿಯಸ್ ತಗೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗೆ, ಸ್ವತಃ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ಮೈನ್ಸ್ ಅದನ್ನ ಗಮನಕ್ಕೆ ತಂದಿದ್ದೆ. ಇದು ಲಾಬಿ ಮೇಡಮ್ನವರೇ, ಇದು ಕೋಟ್ಯಾಂತರ ರೂಪಾಯಿ ಲಾಬಿ. ಎಷ್ಟು ಸಾವಿರ ಕೋಟಿ ಇದರಿಂದ ಉತ್ಪನ್ನ ಆಗ್ತದೆ. ರಾಯಲ್ಟಿ ಮೋಸ ಆಗ್ತದೆ. ಅಷ್ಟು ರಾಯಲ್ಟಿ ಕಟ್ಟುವುದಿಲ್ಲ. ಎಲೆಕ್ಟ್ರಿಕಲ್ಲೇ ಗೊತ್ತಾಗ್ತದೆ ಎಷ್ಟು ಎಲೆಕ್ಟ್ರಿಕ್ದು ಯೂಸ್ ಆಗಿದೆ ಅಂತೇಳಿ. ಅದ್ರ ಮೇಲೆ ಆಗ್ತದೆ. ಅದನ್ನು ತನಿಖೆ ಮಾಡಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡ್ತೀನಿ ಅಂತೇಳಿ 6 ತಿಂಗಳಾಯಿತು. ಅವರು ಮಾಡ್ತಾನೆ ಇಲ್ಲ. ಅಸೆಂಬ್ಲಿಲಿ ಮಾಡಿದ್ರೂ ಕೂಡ ಅದಕ್ಕೆ ವ್ಯಾಲ್ಯೂನೇ ಆಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಬಿಟ್ಟು ಸಿಎಂಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ನೀವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತೇಳಿ. ರಿಪೋರ್ಟ್ ತರಿಸಿ ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಕಾದು ನೋಡೋಣ ಮೇಡಮ್ನವ್ರೆ. ಅವರು ಕೂಡ ವಿಸಿಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಸ್ಪಿಟ್ಲಿಗೋ ಇಲ್ಲ ಬಂಡೆಗೋ ನಾನು ಕೂಡ ವಿಸಿಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವಿಸಿಟ್ ಮಾಡೋಕ್ಕಿಂತ ಮುಂಚೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಪೊಲೀಸ್ ಡಿಪಾರ್ಟ್ಮೆಂಟು ರಿಪೋರ್ಟ್ ತರಿಸ್ಕೊಂಡು ಇನ್ನು ಮಿಕ್ಕ ಡೀಟೇಲ್ಸಾಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಆಫೀಸರ್ಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಆ ಬಂಡೆ ಮಾಲೀಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಆ ಬಂಡೆ ಮಾಲೀಕರಿಂದ ವಸೂಲು ಮಾಡಿ ಅವರಿಗೆ 1 ಕೋಟಿ ಅನುದಾನ ನೀವು ಕೊಡಿಸ್ಬೇಕು. ಸರ್ಕಾರ ಕೊಡೋದು ಕಾಂಪನ್ಸೇಷನ್ ಅದು ಬೇರೆ. ಕಾಂಪನ್ಸೇಷನ್ದು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಕೆ ಆಗೋದಿಲ್ಲ. ಇದು ಯಾರು ಇಲ್ಲಿಗಲ್ ಆಗಿದೆ ಅವ್ರು ತಲೆದಂಡ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ. ಗಾಯಾಳುಗಳು ಚೆನ್ನಾಗಿದ್ದಾರೆ, ಮಾತಾಡ್ತಿದ್ದಾರೆ. ಒಬ್ಬ ಮಾತ್ರ ಕನ್ನಡ ಮಾತಾಡ್ತಾನೆ. ನಮ್ಮ ಬಾಗಲಕೋಟೆ, ಯಾದಗಿರಿ ಅಲ್ಲ ಬಾಗಲಕೋಟೆಯವರಂತೆ, ಇಲ್ಲೇ ಅವ್ರ ಅಕ್ಕನ ಮನೇಲಿ ಇದ್ದಾನೆ. ಅವನು ಮಾತಾಡ್ತಾ ಇಲ್ಲೇನು, ಬಟ್ ಕನ್ನಡ ಚೆನ್ನಾಗಿ ಬರ್ತದೆ. ಇನ್ನು ಮಿಕ್ದವರು ಛತ್ತೀಸ್ಗಢ ಒಬ್ಬ, ಆಮೇಲೆ ಇದು ಮಧ್ಯಪ್ರದೇಶ, ಅವರೆಲ್ಲ ಸ್ವಲ್ಪ ಇನ್ನೂ ಗಾಬರಿಲಿ ಇದ್ದಾರೆ. ಆ ಸತ್ತಂಥವ್ರು ಇನ್ನೂ ಅಲ್ಲಿಂದ ಬಂದು ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆ ಬಾಡಿ ಕಳಿಸ್ತಕ್ಕಂಥದ್ದು ಕೂಡ ಅದು ಆಗಬೇಕು. ಅಲ್ಲಿಯ ತನಕ ಇದೇನೇನು ಬೇಕು ಅದೆಲ್ಲ ನೋಡ್ತೀವಿ. ಹಾಸ್ಪಿಟ್ಲರು ಕೂಡ ಒಳ್ಳೆ ಚಿಕಿತ್ಸೆ ಕೊಡ್ತಿದ್ದಾರೆ. ಅವ್ರು ಏನೇನು ಬೇಕು ಆಪ್ರೇಷನ್ನು ಮತ್ತೊಂದು ಏನು ಎಕ್ಸ್ಪೆಕ್ಟ್ ಮಾಡದೆ ಅವರು ಸೇವೆ ಮಾಡ್ತಿದ್ದಾರೆ ಹಾಸ್ಪಿಟ್ಲರು. ಸದ್ಯಕ್ಕೆ ಅವರೆಲ್ಲ ಸೇಫ್ಟಿಯಾಗಿದ್ದಾರೆ. ಥ್ಯಾಂಕ್ ಯು.